ಈ ಶರೀರ ನಂದು ಅಲ್ಲೊಂದು ಬಳಕ ಇದು ಒಂದು ಬಾಡಿಗೆ ತಗೊಂಡು ಬಂದಿದೆ. ಪರಮಾತ್ಮ ಕೊಟ್ಟದು ಬಾಡಿಗೆ ಇದು. ನಮಗ ಪುಣ್ಯಾತ್ಮರು ಈ ಜೀವ ಏನ್ ಮಾಡೈತೆ ಅಂತ ಕೇಳಿದ್ರ ಗೆದ್ದಲ ಹುಳ ಗುತ್ತಿ ಕಟ್ತದ, ಆಮೇಲೆ ಹಾವು ಒಂದು ಒಳಗೆ ಸೇರ್ತದಲ್ಲ, ಹಂಗ ಈ ಶರೀರದ ಒಳಗೆ ಜೀವ ಬಂದು ಸೇರೈತಿ ಅಂತ ಹೇಳ್ತಾರ. ಎಲ್ಲಿ ತನಕ ಸೇರ್ತದಂದ್ರ ಇದಕ್ಕೆ ಮುಗಿ ತನಕ ಒಳಗಿರ್ತ, ಮುಗಿದ ಮೇಲೆ ಹೊರಗೆ ಹೋಗ್ತದ. ಇದಕ್ಕೆ ಬೆಲೆ ಬರ್ತೈತಿ ಅನ್ನೋದು, ಇದಕ್ಕೆ ಬೆಲೆ ಬರುವುದಿಲ್ಲ. ಅದಕ್ಕೆ ಪುಣ್ಯಾತ್ಮರು ಬಹಳ ಸುಂದರವಾಗಿ ದಾಸರು ಹೇಳ್ತಾರೆ, 8 ಗೇನಿನ ದೇಹ ರೋಮಗಳು 8 ಕೋಟಿ, ಕೀಲುಗಳು 68, ಮಾಂಸದಿಂದ ಮಾಡಿದ ಮನೆ ಮನ ಒಲಿದ ನೆಂಟ ಅಂತ ಹೇಳ್ಯಾರ. ಹೊರಗೇನ್ ಹೇಳ್ತಾರ, ನಿನಗೆ ಕಷ್ಟ ಬಂದಾಗ ನೆಂಟ್ರು ಬಾಗಿಲಿಗೆ ಹೋಗಬೇಡ ಅಂತ ಹೇಳ್ತಾರ. ನೀನು ಸಾಲ ಸೋಲ ಮಾಡಿದ್ರೆ ನೆಂಟ್ರು ಬಾಗಿಲಿಗೆ ಹೋಗಿ ಕೇಳಬೇಡ ಅಂತಾರ. ಆದ್ರೆ ದಾಸರು ಹೇಳ್ತಾರ, ಕನಕರು ನೆಂಟ ಅಂತ ಹೇಳ್ಯಾರ ಯಾರಿಗೆ? ಪರಮಾತ್ಮನಿಗೆ. ಅವನೇ ಆತ್ಮ. ಅದಕ್ಕೆ ರಾಮದಾಸರು ಹೇಳಿದ್ರು, ಮಾನವಾಚ ಶರೀರ ದೇವಾಚ ಮಂದಿರದು. ಒಳಗ ಆತ್ಮ ಅಂತಕ್ಕಂಥದ್ದು ಏನದಲ್ಲ, ಅವ್ ಇದ್ದಾಗ ಇದಕ್ಕೆ ಬೆಲೆ ಅದ. ಅವ್ ಹೊರಗೆ ಹಾದಂದ್ರ ಇದನ್ನು ಒಣ ಹೆಂಟಿಯಲ್ಲಿ ಮುಚ್ಚೂರು ಅಂತ ಬರೀತಾರ. ದೇಹದಲ್ಲಿ ಉಂಟೆ ಫಲ ಪುರುಷಾರ್ಥ. ಮನ ಒಲಿದ ನೆಂಟ ನೀನೆರೆ ಅಗಲಿದರೆ ಒಣ ಹೆಂಟೆಯಲ್ಲಿ ಮುಚ್ಚುವರು, ದೇಹದಲ್ಲಿ ಉಂಟೆ ಫಲ ಪುರುಷಾರ್ಥ. ರಕ್ಷಿಸು ರಕ್ಷಿಸು ಅಂತ ಬರೀತಾರೆ. ನಾವು ಪ್ರಶಸ್ತಿ ತಗೊಂಡು ಎಷ್ಟು ಖುಷಿ ಪಡ್ತೀರಿ? ಕಕ್ಮರಿ ಶ್ರೀಮಠದಾಗ ನಾವು ಇದ್ದೀವಿ. ಭಾರತ ಸರ್ಕಾರ ಘೋಷಣೆ ಮಾಡಿದೆ ಏನಂತ, ಪೂಜ್ಯ ಗುರುದೇವರಿಗೆ ಪದ್ಮಭೂಷಣ ಪ್ರಶಸ್ತಿ ಅಂತ ಕೊಟ್ಟರು. ಪತ್ರ ಏನ್ ಬರೀತಾರ ಅವರು, ಎಷ್ಟು ದೊಡ್ಡ ಪ್ರಶಸ್ತಿ ತಗೊಳ್ಳುವಷ್ಟು ನಾನೇನು ದೊಡ್ಡ ಸಾಧನೆ ಮಾಡಿಲ್ಲ, ಅಂತ ಸಾಧನೆ ಯಾರು ಮಾಡ್ಯಾರ ಅವರಿಗೆ ಸರ್ಕಾರ ಇದನ್ನು ಗೌರವಿತವಾಗಿ ಕೊಡ್ಬೇಕಂತ ಬರೀತಾರ. ಇದಕ್ಕಿಂತ ದೊಡ್ಡ ಸಾಧನೆ ಮಾಡಿದವರು ಯಾರದಾರ್ರಿ? ಬಹುತೇಕ ಅದನ್ನು ತಗೊಂಡ್ರೆ ಅಷ್ಟು ಘನತೆ ಬರ್ತಿಲ್ಲಾಗಿತ್ತು. ಯಾವಾಗ ಒಲ್ಲಂದ್ರು ಅದಕ್ಕೆ ಜಗತ್ತಿನಲ್ಲಿ ಪೂಜ್ಯ ಸ್ಥಾನ ಬಂತು ಬಂಧುಗಳೇ. ಅದಕ್ಕೆ ಯಾವ ವ್ಯಕ್ತಿಯಲ್ಲಿ ಒಲ್ಲ ಅಂತಕ್ಕಂಥ ಭಾವ ಬರ್ತದ, ನನಗೆ ಬೇಡ ಅಂತಕ್ಕಂಥದ್ದು ಯಾವಲ್ಲಿ ಗೊತ್ತಾಗ್ತದ. ಯಾವಾಗ ಗೊತ್ತಾಗ್ತದ ಅಂತ ಕೇಳಿದ್ರೆ ಪುಣ್ಯಾತ್ಮರು ಯಾವ ಪದವಿ ಪಟ್ಟನು 85 ವರ್ಷ ಆಗೈತಿ, ರಿಟೈರ್ಡ್ ಆಗ್ಯಾನ. ಆದ್ರೂ ಕೂಡ ಹಿಂದೆ ಬರೀತಾನ, 108 ಪದವಿಗಳು ಬರೀತಾನ. ಅವನಿಗೆ ಆ ಪದವಿದಂದು ಒಂದೂ ಗೊತ್ತಿಲ್ಲ, ಎಲ್ಲ ಮರವಾಗಿತ್ತು, ಆದ್ರೂ ಕೂಡ ಬರೀತಾನ. ಆದ್ರೆ ಬುದ್ಧಿಜೀವರು ಚಿಂತನ ಏನು ಅಂತ ಕೇಳಿದ್ರೆ ಬಂಧುಗಳೇ, ನಿಜವಾಗಿರತಕ್ಕಂಥ ಸತ್ಯ ಯಾವುದೈತಿ ಅಂತ ಕೇಳಿದ್ರೆ, ಗುರುವೇ ನಾನು ಒಂದು ಸೊನ್ನೆ ಎಲ್ಲಿ ಬೆಲೆ ಇದೆ ಬರೀತಾರೆ. ಗುರುವೇ ನಾನು ಒಂದು ಸೊನ್ನೆಗೆ ಎಲ್ಲಿ ಬೆಲೆ ಇದೆ, ಅಂಕಿಯಾಗಿ ನನ್ನ ಹಿಂದೆ ಬಂದರೆ ಸೊನ್ನೆಗೆ ಬೆಲೆ ಅಂತಕ್ಕಂಥ ಮಾತು ಬರೀತಾರೆ ಬಂಧುಗಳು. ಕೇಳ್ತಾರ ಸರ್ಕಾರ, ನಿಮ್ಮನ್ನು ಹೊರದೇಶಕ್ಕೆ ಹೋಯ್ತು, ಅಲ್ಲಿ ಹೋಯ್ತು, ಇಲ್ಲಿ. ಗುರುಗಳು 80 ವರ್ಷ ಬದುಕಿದ್ರು. 2 ವರ್ಷ ನನಗೆ ಆಫರ್ ಕೊಟ್ಟಾರ ಗುರುಗಳು, ಸಾಕಿನ್ನು ಕೊನೆ ಮಾಡ್ತು ಅಂತಕ್ಕಂಥ ಮಾತು ಬರೀತಾರೆ. ಕಾಲು ಫ್ರಾಕ್ಚರ್ ಆಗಿರುತ್ತೆ, ಒಳಗೆ ಇಂಜೆಕ್ಷನ್ ಬೇಡ, ಮ್ಯಾಲ ಏನ್ ಮಾಡ್ತೀವಿ ಮಾಡಂತ. ಯಾರಿಗೆ ಪುಣ್ಯಾತ್ಮರೇ ಈ ಶರೀರ ಬೇರೆ ನಾನು ಬೇರೆ ಅಂತ ಯಾರು ತಿಳ್ಕೊಂಡು ನಡಿಲಿಕ್ಕೆ ಬರ್ತದ, ಅವರು ಮಾತ್ರ ನೋವನ್ನು ತಡ್ಕೊಳಕ್ ಬರ್ತದೆ. ನೀವೆಲ್ಲ ಅವ್ರ ಕೊನೆ ದರ್ಶನ ತಾವೆಲ್ಲ ಮೊಬೈಲ್